ಸ್ವಲ್ಪ ಏನಾದರೂ ಅನುಕೂಲಗಳು ಬಂದರೆ ಪರಿಸ್ಥಿತಿಗಳು ಹೇಳಲಿಕ್ಕಾಗೋದಿಲ್ಲ. ಅವರಂದು ಗುರಿ ಇಟ್ಟಿದ್ದಾರೆ 70ರಿಂದ 80 ಸೀಟುಗಳನ್ನು ಗೆಲ್ಲಬೇಕಂತೇಳಿ. ಒಂದು 35-40 ಗೆದ್ದರೂ ಸಹಿತ ಕುಮಾರಸ್ವಾಮಿ ಅವರನ್ನು ಮುಂದಿನ ಮುಖ್ಯಮಂತ್ರಿಗಳಾಗಿ ಮಾಡಬೇಕು, ಅವ್ರನ್ನ ಆ ರೀತಿ ಮಾಡಿ ನೋಡಬೇಕು ಅನ್ನೋದು ಆಸೆ ದೇವೇಗೌಡರು. ಇದನ್ನು ಅರಿತಿರುವಂಥ ನಮ್ಮ ಯಡಿಯೂರಪ್ಪನವರು ಅವ್ರಿಗೂ ಒಂದು ಇವತ್ತೇನಪ್ಪ ಅಂತಂದ್ರೆ ಬಿಸಿ ತುಪ್ಪಿದ್ದಂಗೆ ಆಗ್ಯದ ದೇವೇಗೌಡರದ್ದು ಈ ಡಿಮ್ಯಾಂಡು. ಯಾಕಂದ್ರೆ ಒಪ್ತೀಯ ಒಂದು ಸಂಕಟ, ಬಿಡ್ತೀಯ ಇನ್ನೊಂದು ಸಂಕಟ. ಯಾಕಂದ್ರೆ ಪಕ್ಷದಲ್ಲಿಯೂ ಅವ್ರ ವಿರೋಧಿಗಳು ಸಾಕಷ್ಟಿದ್ದಾರೆ. ಅವರು ಸಹಿತ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಅವ್ರನ್ನ ಇಳಿಸಲೇಬೇಕಂತ ಹಠ ತೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೂ ಪಕ್ಕ ಆಗಿಲ್ಲ, ಉಳಿತಾರೋ ಇಲ್ಲವೋ ಅನ್ನುವಂಥ ಒಂದು ಸಂಶಯ ಅದ. ಇಂತಹ ಸಂದರ್ಭದಲ್ಲೇ ದೇವೇಗೌಡರು ವಿರೋಧ ಮಾಡಿಕೊಂಡ್ರೆ ತೊಂದರೆ ತಮಗೆ ಅನ್ನುವಂಥ ಭಾವನೆಯಿಂದಾಗಿ ಸ್ವತಃ ನಮ್ಮ BY ವಿಜೇಂದ್ರ ಅವರು ಅಶೋಕ್ ಅವ್ರ ಜೊತೆಗೆ ಪ್ರೆಸ್ ಮಾಡಿ ಹೇಳಿಬಿಟ್ರು, ನಮಗೆ ದೇವೇಗೌಡರನ್ನ ಆಯ್ಕೆ ಮಾಡಲು ವಿರೋಧಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಅಧ್ಯಕ್ಷ ಸ್ಥಾನ ಉಳಿತಿದ್ರು ಇಲ್ಲೂ ಇನ್ನೂ ಖಾತ್ರಿ ಇಲ್ಲ ನಮ್ಮ ವಿಜೇಂದ್ರ ಅವ್ರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ. ಮತ್ತು ಈಗ ಗೊತ್ತಿರುವಂಥ ವಿಷಯ ಏನಪ್ಪ ಅಂದ್ರೆ, ಇದು ಟಾಕ್ ಆಫ್ ದ ಟೌನ್. ಮೋದಿ ಅವರಿಗೆ ಮತ್ತು ಶಾರ್ ಅವರಿಗೆ ಆದಷ್ಟು ಜನರ ಬೆಂಬಲ ಪಡೆದಂಥ ನಾಯಕರು ಬೆಳೆದು ಅಷ್ಟು ಇಷ್ಟ ಇಲ್ಲ ಅನ್ನೋದಕ್ಕೆ ಅನೇಕ ಸಾಕ್ಕೊಂಡು ಕೊಡ್ಬೋದು ನಾವು. ಆ ನೆಲೆಯಲ್ಲಿ ಅವ್ರಿಗೆ ಇಷ್ಟ ಇಲ್ಲ. ಆದರೆ ಯಡಿಯೂರಪ್ಪನವರ ಏನಪ್ಪ ಅಂತಂದ್ರೆ ದೆಹಲಿಗೆ ಬಂದು ಕಾಂಪಿಟೇಷನ್ ಮಾಡುವಂಥ ವ್ಯಕ್ತಿ ಅಲ್ಲ. ಜೊತೆ ಕರ್ನಾಟಕದಲ್ಲಿ ಅವರು ನಮ್ಮ ಜೊತೆಗಿದ್ದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಅನ್ನುವಂಥ ಭರವಸೆ ಮೂಡಿದ್ದರಿಂದಾಗಿ 2023 ಚುನಾವಣೆಯಲ್ಲೇ ಅನುಭವ ಬಂದಂಥ ಮಾತು. ಸ್ವತಃ ಮೋದಿಯವರು, ಶಾರ್ ಅವರು ಸಾಕಷ್ಟು ಅಲೆಗಳನ್ನು ಮಾಡಿದರು, ಬಸರಂಗಿ ಅಂತೇಳಿ ಏನೆಲ್ಲ ಮಾಡಿದರು. ವಿದೌಟ್ ಯಡಿಯೂರಪ್ಪ ಪ್ರಯತ್ನ ಮಾಡಿದರು. 66 ಸೀಟಿಗೆ ಬಂದಾಗ ಸಹಜವಾಗಿ ಇವತ್ತು ಅವ್ರಿಗೆ ಕನ್ಫರ್ಮೇಷನ್ ಅದ, ಇಲ್ಲಪ್ಪ ಇದು ಯಡಿಯೂರಪ್ಪನ ಬಿಟ್ಟರೆ ನೆಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು ಇವತ್ತು ಯಡಿಯೂರಪ್ಪರಿಗೂ ಏನಾಗಿಬಿಟ್ಟದಪ್ಪ ಅಂತಂದ್ರೆ, ವಿಜೇಂದ್ರ ಅವರನ್ನು ಈಗ ರಾಜ್ಯಾಧ್ಯಕ್ಷ ಉಳಿಸ್ಕೋಬೇಕಾಗ್ಯದ. ಮೊದಲು ಜೀವಂತಿಗೆ ಬಿಡಬೇಕಾಗ್ಯದ. ವಿರೋಧಿಗಳು ಮಾತ್ರ ಅತ್ಯಂತ BJPಯಲ್ಲಿ ಅವ್ರ ವಿರೋಧಿಗಳು, ಕಟು ವಿರೋಧಿಗಳು, ನಿಮ್ಗೆ ಗೊತ್ತದ, ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಸಹಿತ ಹೇಳಬೇಕಾಗ್ತದೆ. ನಮ್ಮ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು,